ಸ್ಟೆಪ್ ಭರತನಾಟ್ಯಮ್ಮ. ಓಕೆ, ಕನ್ವಿನ್ಸ್ ಮಾಡೋದಲ್ಲ, ಹಾಗಾದ್ರೆ ಅದೇ ಒಂದು ಅಚೀವ್ಮೆಂಟ್ ನನಗೆ. ಸೊ ಇಲ್ಲ, ಅವ್ರು ಆಕ್ಚುಲಿ ಏನ್ ಕೇಳಿದ್ರು ಅಂದ್ರೆ, ಕಿಟ್ಟಪ್ಪ ಕೇಳ್ಕೊಂಡಿದ್ದು ಸರ್ ಫಸ್ಟ್ ಸಾಂಗ್ ಇಂದಲೂ ಡ್ಯಾನ್ಸೇ ಮಾಡ್ತಾರೆ, ಅಟ್ಲೀಸ್ಟ್ ಒಂದಾನದಲ್ಲಿ ಮಾಡಿದ್ರು. ಸೊ ಅಷ್ಟು ಮಾಡಿದೆ ನಾನು. ಅಲ್ಲಿ ಮುಗಿದೋಯ್ತು. ಈ ಹೆಬ್ಬುಲಿಯಲ್ಲಿ ಅಷ್ಟೇ ಮಾಡಿರೋದು ನಾನು ಡ್ಯಾನ್ಸ್. ಸೊ ಅದಕ್ಕೆ ಹರ್ಷಕ್ಕೆ ಕ್ರೆಡಿಟ್ ಕೊಡಬೇಕು. ದಟ್ಸ್ ಆಲ್. ಅಷ್ಟನ್ನ ಮಾಡಿದೆ ನಾನು. ಸೊ ಏನೋ ಡ್ಯಾನ್ಸ್ ಮಾಡೋದ್ರಿಂದ ಮುಜುಗರ ನನಗೆ ಸ್ವಲ್ಪ, ಬಟ್ ಬಂತು. ಸೂಪರ್ ಸರ್. ಸರ್ ಹಾಗೆ ನಿಮ್ಮ ಕಾಸ್ಟ್ಯೂಮ್ಸು ಕೂಡ ಹೇರ್ ಸ್ಟೈಲ್ ಫಾಲೋ ಮಾಡೋದ್ರ ಜೊತೆಗೆ ಕಾಸ್ಟ್ಯೂಮ್ಸ್ ಕೂಡ ಸ್ವಲ್ಪ ನಾನು ಕಾಪಿ ಮಾಡಿದ್ದೀನಿ ಸರ್ ಇವತ್ತು. ಏನೋ ಒಂಚೂರು ಆ ಥರ ಮಾಡೋಣ ಅಂತ ಅನ್ಕೊಂಡು ಆ ಕಾಸ್ಟ್ಯೂಮ್ಸ್ ಫೈನಲೈಸ್ ಆಗಿತ್ತು. ಅವ್ರ ಬಗ್ಗೆ ಒಂಚೂರು ಎಲಾಬ್ರೇಟ್ ಮಾಡೋಣ. ಸಿ ಐ ಥಿಂಕ್ ಒಂದು ಪಾತ್ರ ಒಂದು ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಂದು. ಐ ಥಿಂಕ್ ದಟ್ ಇನ್ಸ್ಪೈರ್ಸ್ ಅಸ್ ಟು ಡೂ ಬೆಟರ್. ಸೊ ಇದಕ್ಕೆ ಈ ಥರ ಬಂದರೆ ಚಂದ ಅಂತ ಅನ್ನಿಸ್ತು. ಸೊ ಐ ಸ್ಟಾರ್ಟ್ ವಿತ್ ಮೈ ಡಿಸೈನರ್ಸ್ ಅಂಡ್ ಅಫ್ಕೋರ್ಸ್ ಏನು ಔಟ್ ಆಫ್ ದ ಬಾಕ್ಸ್ ಏನು ತಂದಿಲ್ಲ, ಇರೋದ್ರಲ್ಲಿ ಜೋಡಿಸೋ ರೀತಿ ಅನಿಸುತ್ತದೆ ಅಷ್ಟೇ. ಆ್ಯಂಡ್ ಇಟ್ ಈಸ್ ಲುಕಿಂಗ್ ನೈಸ್ ಬಿಕಾಸ್ ಆಫ್ ದಿ ಹೇರ್ ಸ್ಟೈಲ್ ಇಂದ ಹಿಡಿದು ಎಲ್ಲ ಶುರು ಆದಾಗ ಇಟ್ ವಾಸ್ ಎಲ್ಲದು ಅದಕ್ಕೆ ಜಸ್ಟ್ ಫೆಲ್ ಇನ್ ಪ್ಲೇಸ್. ಆ್ಯಂಡ್ ಅಫ್ಕೋರ್ಸ್ ಸಿ ನನಗೆ ಗೊತ್ತಿರೋ ಹಾಗೆ ಒಂದು ಪರದೆ ಮೇಲೆ ಚೆನ್ನಾಗಿ ಬರಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಟೆಕ್ನಿಷಿಯನ್ಸ್ ನಿಮ್ಮನ್ನು ಪ್ರೀತಿಸ್ಬೇಕು. ಪ್ರತಿ ಕಲಾವಿದರನ್ನು ಆ ಟೆಕ್ನಿಷಿಯನ್ಸ್ ಪ್ರೀತಿಸಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ನಿರ್ಮಾಪಕ, ಟೆಕ್ನಿಷಿಯನ್ಸ್ ಹಾಗೂ ಕಲಾವಿದರನ್ನು ಪ್ರೀತಿಸ್ಬೇಕು. ಅವಾಗಲೇ ಸಿನಿಮಾ ಚೆನ್ನಾಗಿ ಮೂಡಿಬರುತ್ತೆ. ಕತೆಗಾರರು, ಡೈಲಾಗ್ ಬರೆಯೋರು, ಪ್ರತಿಯೊಬ್ಬರೂ ಯಾರೇ ಕಲಾವಿದ ಆಗಿರಲಿ, ಇವ್ರು ಈ ಥರ ನಡೆದ್ರೆ ಚಂದ, ಇವ್ರು ಈ ಥರ ಮಾತಾಡಿದ್ರೆ ಚಂದ, ಇವ್ರು ಈ ಥರ ಹಾಡಿದ್ರೆ ಚಂದ ಅಂತ ಅವ್ರು ಯಾವಾಗ ನಿಮ್ಮ ಆಡಿಯನ್ಸ್ ದೃಷ್ಟಿಕೋನದಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೋ ಸಿನಿಮಾ ಚೆನ್ನಾಗಿ ಮೂಡಿ ಬರುತ್ತೆ. ಕೊಟ್ಟಿದ್ದೀವಿ ತಾನೇ ದುಡ್ಡು ಮುಚ್ಕೊಂಡು ಮಾಡಕ್ಕೆ ಹೇಳೋದು ದಿನ ಸಿನಿಮಾ ಬಿದ್ದೋಗ್ತಾರೆ. ಇದು ತುಂಬಾ ಕೇಳ್ಕೊಂಡು ನಾನು ನನ್ನ ಕೆರಿಯರಲ್ಲಿ ಬಂದಿದ್ದೀನಿ. ದುಡ್ಡು ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಕೆಲಸ ಮಾಡಬೇಕಾಗಿರೋ ಪರಿಸ್ಥಿತಿನೂ ಇತ್ತು. ಅಲ್ಲಿ ಯಾವ ಸೀನನ್ನು ಯಾರು ಪ್ರೀತಿಸ್ತಾನೆ ಇರಲಿಲ್ಲ ಅಥವಾ ನಮಗೇನು ಅನ್ನಿಸ್ತಾನೆ ಇರಲಿಲ್ಲ. ನನಗೆ ಅಂತ ಇರೋದು ಪ್ರತಿಯೊಬ್ಬರು ಅದನ್ನ ಬಂದಾಗ ನಿಮಗೆ ಪರದೆ ಹಾಗೆ ಕಾಣಿಸುತ್ತೆ. ಆ ಬರ್ಬೇಕು, ಒಳಗಡೆಯಿಂದ ಬರ್ಬೇಕು. ಹಾಗೆ ಕಲಾವಿದರು ಕೂಡ ಆ ಪಾತ್ರನ ಪ್ರೀತಿಸ್ಬೇಕು, ಆ ಸಿನಿಮಾನ ಪ್ರೀತಿಸ್ಬೇಕು, ಅದನ್ನ ಬಾಳ್ಬೇಕು. ನೀವು ಕಾಸ್ಟ್ಯೂಮ್ ಅಂತ ಏನ್ ಹೇಳ್ತಾ ಇದೀರಲ್ಲ, ಅವ್ರ ಅಂಗಡಿಗೆ ಹೋಗಿ ಇದರಲ್ಲಿ ಎಷ್ಟು ದುಡ್ಡು ಹೊಡಿಯೋಕ್ಕಾಗತ್ತೆ, ಎಷ್ಟು ದುಡ್ಡು ಉಳಿಸ್ಬೋದು, ಈ ರೀತಿ ಹೋದ್ರೆ ಆಗಲ್ಲ. ಏನ್ ಬೇಕು, ಇವ್ರು ಏನ್ ಮಾಡಿದ್ರೆ ಚಂದ, ಇನ್ನು ಏನ್ ಮಾಡಿದ್ರೆ ಚಂದ. ನಿರ್ಮಾಪಕರ ಕಡೆ ಬಿಲ್ ಹೋದಾಗಲೂ ಅವರು ನೋಡ್ತಾರೆ ಅದನ್ನ. ಇದಕ್ಕೆ ಯಾಕೆ ಇಷ್ಟು ಅನ್ನೋದಕ್ಕಿಂತ ಅದು ಇನ್ನೂ ಚೆನ್ನಾಗಿ ಮಾಡಿ, ಚೆನ್ನಾಗಿ ಬರಲಿ. ನನ್ನ ಪರದೆ, ನಾನು ಪರದೆ ಮೇಲೆ ಇಲ್ಲ ಅಂದ್ರೆ ನೀನು ನನ್ನ ಸಿನಿಮಾ ಅಂತ ಅವ್ರು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಒಂದು ಫ್ರೇಮಲ್ಲಿ ಒಬ್ಬ ಹೀರೋಯಿನ್ ಆಗಲಿ, ಹೀರೋ ಆಗಲಿ, ಇವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಇದು ಹಿಂದೆ ತುಂಬಾ ಕೈಗಳಿದೆ. ಒಬ್ಬರಿಂದ ಸಾಧ್ಯ ಇಲ್ಲ, ತುಂಬಾ ಕೈಗಳಿದೆ, ತುಂಬಾ ಪ್ರೀತಿಗಳಿದೆ. ಈಸ್ ಅ ಡ್ರೀಮರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದವರು. ನನಗೆ ಇನ್ನೂ ಜ್ಞಾಪಕ ಇರೋದು, ಅವ್ರು ನಾನು ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಅಕ್ಕನ ಮದುವೆಯಲ್ಲಿ. ಅವ್ರು ಬರ್ತಾರಂತ ಆ್ಯಕ್ಚುಲಿ ನಾವು ತುಂಬ ಕಾಯ್ತಾ ಇದ್ವಿ. ಅವಾಗ ಇದೇ ಸ್ಟೈಲಲ್ಲೇ ಬಂದರು. ಅವಾಗ ಸ್ವಲ್ಪ ಇನ್ಶರ್ಟ್ ಮಾಡ್ತಾ ಇದ್ವಿ, ಮಾಡೋದು. ಇನ್ಶರ್ಟ್ ಮಾಡೋದ್ರಲ್ಲಿ ಅದೇ ಒಂದೇ ಒಂದು ಕೈಯಲ್ಲಿ ಹಿಂಗೆ ಅದೇ ಸ್ಟೈಲಲ್ಲಿ ಬೊಕ್ಕೆ ಇಟ್ಕೊಂಡು ಇನ್ನೊಂದು ಕೈ ಮಗು ಇಟ್ಕೊಂಡಿದ್ವಿ. ಹಂಗೆ ಬಂದರು, ಹಂಗೆ ಕೊಟ್ಟರು, ಹಂಗೆ ಕಾಲ ಹತ್ತಿದ್ರು, ಹಂಗೆ ಕೊಟ್ಟರು. ಅಷ್ಟೇ ಸಿಕ್ಕಿದ್ದು ನೋಡೋದು ನಮಗೆ. ಸೊ ಬಟ್ ಎಲ್ಲೋ ಒಂದು ದಿನ ನಾವು ಒಟ್ಟಿಗೆ ಸಿನಿಮಾ ಮಾಡ್ತೀವಿ. ಅದು ಭಾಳ ದೂರ. ಬಟ್ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿ ಅವರೊಟ್ಟಿಗೆ ನಾನು ಕಾಫಿ ಕೊಡ್ತೆ. ದಟ್ ಈಸ್ ಮೈ ಫಸ್ಟ್ ಅಚೀವ್ಮೆಂಟ್. ಸೊ ಅಂತ ಒಂದು ಸ್ಟಾರ್. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಅವಾಗ ನ್ಯೂ ಕಮರ್ಸ್. ಆ್ಯಂಡ್ ಆಫ್ಟರ್ ದಟ್ ಐ ಗೆಸ್ ನಾಟ್ ಒನ್ ಮೂಮೆಂಟ್ ಅವರು ನನ್ನನ್ನು ಬೇರೊಂದು ಥರ ನೋಡಿಲ್ಲ, ಬೇರೆ ಮಗನ ಥರ ನೋಡಿಲ್ಲ, ಅಥವಾ ಕಲಾವಿದನ ಥರ ನೋಡೇ ಇಲ್ಲ ಅವರನ್ನು. ಅವರು ಈಸ್ ಹಿಮ್ಸೆಲ್ಫ್. ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಹಿಮ್. ಈಸ್ ಹಿಮ್ಸೆಲ್ಫ್. ಸೊ ಪ್ರಿಟೆನ್ಸ್ ಇಲ್ಲ. ಸೊ ನಿಮಗೆ ಮೆಚ್ಚೋಸ್ಕರ ಇನ್ನೊಂದು ಕೂಡ ಹಾಕೊಂಡಿಲ್ಲ. ಈಸ್ ಹಿಮ್ಸೆಲ್ಫ್. ಸೊ he is very easy to work as well as difficult to handle. Both is a combination of both. ಅಂದರೆ ಅವರು ಹೇಗಿರ್ತಾರೆ, ಹೇಗಿರಬೇಕು ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ. ಈಗ ನೀವು ಸ್ವಲ್ಪ ಹೊತ್ತು ಮುಂಚೆ ಉಗಿಸ್ಕೊಂಡು ಆ ಥರ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಶೀರ್ವಾದ ಸರ್ ಕಡೆ ಅಲ್ಲ, ನನ್ನದೇ ನಿಮ್ಗೆ ಸೇರ್ತಿ. ಸರ್ ಅರ್ಜುನ್ ಜೊತೆ
Arjun Janya is where he belongs. I had told this 2009 ಅಂತ ಹೇಳಿದ್ದೆ. ಆ ಹುಡುಗ ಇವತ್ತು ಎಲ್ಲಿ ಇರಬೇಕು ಅಲ್ಲಿನ ಅಷ್ಟೇ ನಾನು ಅವನ ಬಗ್ಗೆ ಹೇಳೋದು. ಆ್ಯಂಡ್ ಇನ್ನೂ ಮುಂದೆ ಹೋಗ್ತದೆ. ಸರ್, ನಮ್ಮ ರವಿಶಂಕರ್ ಸರ್ನ ಕೇಳ್ತಾ ಇದ್ದಾರೆ, ರವಿಶಂಕರ್ ಎಲ್ಲರೂ ಇದ್ದಾರೆ ಹೇಗೆ ಏನು ಅಂತ. ಬಟ್ ರವಿಶಂಕರ್ ಸರ್ ನೀವು ಇಬ್ರು ನಿಂತಾಗ ಈ ವಾಯ್ಸ್ ಇರುತ್ತಲ್ಲ, ಈ ಬ್ಯಾರಿಟೋನಿಕ್ ವಾಯ್ಸ್ ಯಾರು ಹೇಗೆ ಹೆವಿ ಜಾಸ್ತಿ ಅಂತ ಯಾರು ಮಾತಾಡಿರೋದು? ನೀವು ಅವರು ಇಬ್ರು ವೆರಿ ಕ್ಲೋಸ್ ಫ್ರೆಂಡ್ಸ್. ಆ ವಾಯ್ಸ್ ಬಗ್ಗೆ ಚರ್ಚೆಗಳು ಏನಾರು ಬಂದಿದೆ? ನಂದು ವಾಯ್ಸ್ ಬಂದ್ಬಿಟ್ಟು ನಂದೇ. ಅವ್ರದ್ದು ಜೆನೆಟಿಕಲ್ ಡಿಸಾರ್ಡರ್. ಅವ್ರದ್ದು 3 ಅಣ್ಣ ತಮ್ಮಂದಿರಿಗೂ ಇದೆ. ಸೊ ಕಾಂಪಿಟಿಷನ್ ಫ್ಯಾಮಿಲಿಯಲ್ಲಿದೆ, ನಮ್ಮೊಟ್ಟಿಗಲ್ಲ. ಸೊ ಅವ್ರು 3 ಜನನ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಮಾತಾಡಕ್ ಬಿಟ್ರೆ ಅದೇ ಒಂದು ದೃಶ್ಯ. ಒಬ್ರಿಗಿನ ಒಬ್ರು ಏಯ್ ಅಂತಿರ್ತಾರೆ. ಸೊ ಅವು 3 ಜನ ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಹಾಕಿ ಯಾವತ್ತಾನ ನೋಡಿ ಅದು ಅದ್ಭುತ ಅಂತ ಹೇಳಿದ್ರೆ ಆಕ್ಚುಲಿ. ಬಟ್ ಅಫ್ಕೋರ್ಸ್, how can you even compare my voice to this? No, you can't. Actually, you can't, because his is far excellent. I don't know. ಇವನು ಹೇಳ್ತಾನೆ ಕುತ್ಕೊಂಡ್ಬಿಟ್ಟು, ನನ್ನಿಂದ ಒಂದು ಸುದೀಪಿಂದ ಒಂದು ಕೆಂಪೇಗೌಡ ಅಂತ ಅವನೇನು ಹೇಳ್ತಾನೆ, ಅವನಿಂದ ಎಷ್ಟು ಕಲಾವಿದರು ಗೊತ್ತ. ನೀವು ಆಂಧ್ರದಲ್ಲಿ ಹೋಗಿ ಎಷ್ಟು ಜನ ಇವತ್ತು ಮನೆ ಮಠ ಮಾಡಿ ಎಲ್ಲ ಬಾಡಿ ಬದುಕ್ತಾ ಇದ್ದಾರೆ ಬಾಂಬೆಯಲ್ಲಿ ಕೂಡ ಅಂತಂದ್ರೆ ದಟ್ ಇಸ್ ಬಿಕಾಸ್ ಆಫ್ ದ ಜೆಂಟಲ್ಮನ್. ಇವತ್ತಿಗೂ ರವಿಶಂಕರ್ ಇದಲ್ಲ ಆಲ್ಟರ್ನೇಟಿವ್ ಇಲ್ಲ ಇವತ್ತಿಗೂ. ಸೊ ದಟ್ ಇಸ್ ಹಿಸ್ ವಾಯ್ಸ್. I'm okay. Super, sir. Sir, hey, good. Sudeep, sir. Yeah. It is my friends and Raghu sir's hard, very hard work, belief, faith, struggle, dream, sweat, love, family, ಫ್ಯೂಚರ್. ನಮ್ಗಳಿಗೆ ಅದು ಇನ್ನೊಂದು ಸಿನಿಮಾ. ಬಟ್ ಆ ಇನ್ನೊಂದು ಸಿನಿಮಾ ನನಗೆ 2 ಕಾರಣಕ್ಕೆ ಭಾಳ ಹತ್ತಿರ ಆಗುತ್ತೆ. ಒಂದು, ಅದು ಕಿಟ್ಟಪ್ಪ, 2ನೇದು ರಘು ಅವರು ಹಾಗೂ ಉಮಾಪತಿ. ಸೊ 2 ಕಾರಣಕ್ಕೆ ಅವ್ರಿಗಿನ್ನ ಹತ್ತಿರ ಆಗುತ್ತೆ ನನಗೆ ಸಿನಿಮಾ. ಬಿಕಾಸ್ ಪ್ರತಿದಿನ ಬಹುಶಃ ಉಮಾಪತಿ ಯಾರ ಹತ್ರ ಆದರೂ ಲೈಫಲ್ಲಿ ಬಯಸ್ಕೋತಾರಂದ್ರೆ ನನ್ನ ಒಬ್ಬರ ಹತ್ರ. ಆಕ್ಚುಲಿ he is a 29-year-old overgrown baby. Okay, that you can see there. Short-tempered. He gets angry for no reason. But then, this was the beginning of everything. Each journey, I saw him getting matured as a person, as a human. ಅವನ ಪ್ರೀತಿನ ಈಗ ಎಕ್ಸ್ಪ್ರೆಸ್ ಮಾಡೋದು ಕಲ್ತಿದ್ದಾನೆ. ಅವನ ಒಳಗಡೆ ತುಂಬ ಪ್ರೀತಿ ಇದೆ. ಬಹುಶಃ ಅದಕ್ಕೊಂದು ಅವಕಾಶ ಸಿಕ್ಕಿರಲಿಲ್ಲ, ಅದಕ್ಕೊಂದು ಸ್ಟೇಜ್ ಇರಲಿಲ್ಲ. ಟುಡೇ ಈಸ್ ಡೂಯಿಂಗ್ ಆಲ್ ದಟ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಆಸಕ್ತಿ ಇದೆ ಅವ್ನಿಗೆ ಏನು ಮಾಡ್ತಾನೋ. ಆ್ಯಂಡ್ ಅದು ಇರಬೇಕು, ಒಬ್ಬ ವ್ಯಕ್ತಿಗೆ ಆ ಲೆಕ್ಕಾಚಾರನೂ ಇರಬೇಕು, ಆ ಪ್ರೀತಿ ಇರಬೇಕು, ಎರಡೂ ಇರಬೇಕು. ದುಡ್ಡಿದೆ ಅಂತ ಬಂದ್ಬಿಟ್ಟು ಸುಳ್ಳು ಸಿನಿಮಾ ಮಾಡೋದಲ್ಲ, ಯಾವಾಗ ಕಲಿಬೇಕು. ಈಸ್ ಲರ್ನ್ ದಟ್. ಟುಡೇ ಇವತ್ತು ಅವ್ರು ಯಾರ್ದಾರು ಮನೆಗೆ ಹೋದ್ರೂ ಅವ್ರನ್ನ ಕರೆದು ನಾವು ಡೇಟ್ ಕೊಡ್ತೀವಿ, 9 ಸಿನಿಮಾ ಮಾಡಿ ಅಂದರೆ ಅವ್ನು ಸಂಪಾದಿಸಿದ್ದಾರೆ. ಆ್ಯಂಡ್ ಅವತ್ತಿಂದ ಹಿಡಿದು ಇವತ್ತುವರೆಗೂ I don't know. Whenever I see his family, I feel like his wife is walking with 3 children, one with a mustache. That's what I always feel. You know, over excitement. ಒಂಥರ ಈ ಚೈನ್ ಇದೆಯಲ್ಲ ಟ್ರೈನಲ್ಲಿ, ಅದನ್ನ ಹಿಡ್ಕೊಂಡೇ ಇರಬೇಕು ನಾವು. ಅವ್ರು ಸ್ವಲ್ಪ ಎಕ್ಸೈಟ್ ಆಗೋದು ಹೇಳಿದ್ರು, ಅವಾಗ ನಿಲ್ಸ್ಬಿಟ್ರು, ಹಾಗಲ್ಲ ಬನ್ನಿ ಅಂದರೆ ಬರ್ತಾಗಿದ್ದಾರೆ.
So he is like that. Not with the heroine, film. So, one beautiful human being. From the day one, our ನೋವುಗಳನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಹ್ಯಾಪಿನೆಸ್ನ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಓಕೆ, ಒಂದೆರಡು ಕಡೆ ಅವ್ರ ಸೈಲೆನ್ಸ್ ನೋಡಿ ನಾನು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು ಕೂಡ ಉಂಟು. ಬಟ್ ಬೈ ದಿ ಎಂಡ್ ಆಫ್ ದ ಡೇ ದೇ ಬೋತ್ ಡಿಸರ್ವ್ ಅ ಫ್ಯಾಬ್ಯುಲಸ್ ಸಕ್ಸಸ್ಫುಲ್ ಫಿಲ್ಮ್, ಇಟ್ ನಾಟ್ ಫಾರ್ ಎನಿಬಡಿ, ದೋಸ್ ಟು. ಆ್ಯಂಡ್ ಅವರಿಬ್ಬರು ಕಿಟ್ಟಪ್ಪ ನಂಬಿದ ರೀತಿ, ಅಫ್ಕೋರ್ಸ್ ಕಿಟ್ಟಪ್ಪ ಸೆಕೆಂಡ್ ಫಿಲ್ಮ್, ಕಲಿಯೋದು ಇನ್ನೂ ತುಂಬ ಇದೆ, ಮಾಡೋದು ಇನ್ನೂ ತುಂಬ ಇದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಹತ್ರ ಎರಡು ವಿಚಾರ ತುಂಬ ಇಷ್ಟ ಆಗುತ್ತೆ ನನಗೆ. ಒಂದು ಡೆಡಿಕೇಶನ್, ಇನ್ನೊಂದು ಅವನ ಇನ್ನೋಸೆನ್ಸ್. ಓಕೆ, ಅವನು ಮ್ಯಾನಿಪುಲೇಟ್ ಮಾಡಲ್ಲ, ಅವನಿಗೆ ಕರಪ್ಷನ್ ಇಲ್ಲ ಅವನಲ್ಲಿ. ಸೊ ಅದು ಎಲ್ಲಿವರೆಗೆ ಇಲ್ಲೋ ಬೆಳಿತಾನೆ. ಆ್ಯಂಡ್ ಇವರಿಬ್ಬರಲ್ಲೂ ಆ ಆಸಕ್ತಿ ಇರೋದ್ರಿಂದ ಐ ಆಮ್ ವೆರಿ ಶ್ಯೂರ್ ಹೆಪ್ಪುಲಿ ಈಸ್ ನಥಿಂಗ್. ನಾಳೆ ಅವ್ರು ಇನ್ಯಾವ ಹೀರೋರಿಗೆ ಸಿನಿಮಾ ಮಾಡ್ಕೊಂಡು ಹೋದ್ರು ಕೂಡ ಅದು ಇದಕ್ಕಿಂತ ದೊಡ್ಡದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದು ನೋಡ್ಕೊಂಡು ಅವರು ಎಲ್ಲಿವರೆಗೂ ಒಬ್ಬನಿಗೆ ವ್ಯಕ್ತಿಗೆ ಈಗೋ ಇಲ್ವೋ ಹಿಂಡುಗಳು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಎಷ್ಟೋ ಕಡೆ ಕೆಲಸ ಮಾಡಬೇಕಾದ್ರೆ ಇವತ್ತಿಗೆ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾರೆ. ಬಟ್ ಒಂದು ಟೈಮಲ್ಲಿ ನಾವು ಮಾತಾಡಕ್ಕೆ ಹೋದ್ರೆ ಅವ್ರ ಇಂಟರ್ಫಿಯರ್ ಜಾಸ್ತಿ ಅಂತ ಬರ್ತಾ ಇದೆ. ಸೊ ಬಟ್ ಟುಡೇ ಹೀ ಕಮ್ಸ್ ಟು ಮೀ ಆ್ಯಂಡ್ ಹಿ ಸೇಸ್, ಇಲ್ಲೊಂದು 4 ಸೀನ್ ತುಂಬ ಆಕ್ಷನ್ ಬ್ಲಾಕ್ ಥರ ತೆಗಿಬೇಕು ಸರ್, ಕ್ಯಾನ್ ಯು ಹೆಲ್ಪ್ ಮೀ ಔಟ್, ಕ್ಯಾನ್ ಯು ಡೂ ದಿಸ್ ಫಾರ್ ಮೀ? ಸೊ ಅವತ್ತು ನಾನು ಕಿಟ್ಟಪ್ಪ ಒಂದು ಮಾತು ಕೇಳಿದೆ, ಕಿಟ್ಟಪ್ಪ ನಾನೇನಾರ ಬಂದು ಆಕ್ಷನ್ ಕಟ್ ಹೇಳಿದ್ರೆ ನಾಳೆ ನಿಮ್ಮ ಮೇಲೆ ಬ್ಯಾಡ್ ಒಪಿನಿಯನ್ ಬರುತ್ತೆ. ಜನ ಬಂದ್ಬಿಟ್ಟು ಇವ್ರನ್ನ ಸೈಡಿಗೆ ಕೂರಿಸ್ಬಿಟ್ಟು ಸುದೀಪ್ ಅವರ ತೆಗೆದ್ರಂತೆ ಅಂತಲೂ ಬರುತ್ತೆ ಕಿಟ್ಟಪ್ಪ, ಬೇಡ, ನಾನು ಬೇಕಾದ್ರೆ ಹೆಲ್ಪ್ ಯು ಅಂದರೆ ಟ್ರಸ್ಟ್ ಮೀ, ಓನ್ಲಿ ಸೆಡ್ ಸರ್, ಐ ಡೋಂಟ್ ಕೇರ್ ಸರ್. I know what I'm doing, you know what you're doing, and this is our film. I'm going to support it. Let us do it. But I was not wrong. ನನ್ನ ವಿತರಕರ್ತರೆ ಒಂದೊಂದು ದಿವಸ ನನಗೆ ಕೇಳಿದ್ದು, ಸರ್ ಏನು ಸರ್ ಗಾಂಧಿನಗರದಲ್ಲಿ ಮಾತಾಡ್ತಾ ಇದ್ದಾರೆ, ಏನೋ ನೀವೇ ತೆಗೆದ್ರೆ ಅಂತ ಅಂದಾಗ ನಾನು ಸಕ್ಸಸ್ ಆದೆ ಕಣ. ನಾನು ಹೇಳಿದ್ದು ಕರೆಕ್ಟ್ ಅಂದರೆ ಕಿಟ್ಟಪ್ಪ, we were right. This is the small world where they don't realize there is always an interpretation, there's always a love towards making. But as long as stories are there, it's sad to say that you just want to believe sitting somewhere about somebody because they are not your sister, they are not your brother, they are not your father, they are not your sibling. Take it. Oh, I love stories about people because they don't come from my house. But Kitappa, I love you for what you are. I will always do. Super. Fantastic.